ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ನೀವು ಪ್ರತಿದಿನ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾನೆ ಇರ್ತಾರೆ, ಎಷ್ಟೋ ಜನ ನಿಮಗೆ ಮೆಸೇಜಸ್ಗಳು ಮಾಡ್ತಾನೆ ಇರ್ತಾರೆ. ಬಟ್ ಅವ್ರು ಕಳ್ಸೋಂಥ ಮೆಸೇಜಸ್ಗಳು ನೀವು ನೋಡ್ತೀರಾ, ಅವ್ರಿಗೆ ಅಲ್ಲಿ ಸೀನ್ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಯಾವಾಗ ನೋಡಿರಂತ ಕೂಡ ಗೊತ್ತಾಗ್ಬಿಡುತ್ತೆ. ಬಟ್ ನನಗೊಂದು ಸೆಟ್ಟಿಂಗ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ, ಇದನ್ನು ಆಫ್ ಮಾಡಿದ್ರೆ ಸಾಕು. ಸೊ ನೀವು ಸೀನ್ ಅಂತ ಗೊತ್ತೇ ಆಗೋದಿಲ್ಲ, ನೀವು ನೋಡಿರೋದು ಗೊತ್ತಾಗೋದಿಲ್ಲ. ಓಕೆನಾ? ಸ್ವಲ್ಪ ಕೆಳಗಡೆ ಬರೋದಿಲ್ಲ ಸೀನ್ ಯಾವಾಗಿದೆ ಅಂತ. ಯಾವುದೋ ಸೆಟ್ಟಿಂಗ್ ತಿಳ್ಕೊಡ್ತೀನಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಲೈಕ್ ಮಾಡಿದ್ರೆ ಬಿಡಿ. ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಗೈಸ್, ಫಸ್ಟ್ ನೀವು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಳ್ಳಿ. ಅದಾದ ನಂತರ ಪ್ರೊಫೈಲ್ಗೆ ಹೋಗ್ಬಿಟ್ಟು ಇಲ್ಲಿ 3 ಡಾಟ್ ಲಿಂಕ್ ಕಾಣಿಸ್ತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡು ಬನ್ನಿ. ಸೊ ಇಲ್ಲಿ ಮೆಸೇಜ್ ಅಂಡ್ ಸ್ಟೋರಿ ರಿಪ್ಲೇಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಶೋ ರೀಡ್ ರೆಸಿಪ್ಟ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನ ಆಫ್ ಮಾಡಿಬಿಡಿ. ಓಕೆನಾ? ಸೊ ಇದರಿಂದ ಏನು ಅಂತಂದರೆ, ನಿಮಗೆ ಯಾರೇ ನಿಮ್ಮ ಇನ್ಸ್ಟಾ ಮೆಸೇಜಸ್ಗಳನ್ನ ನೋಡಿದ್ರೆ ಅವರಿಗೆ ಸೀನ್ ಅಂತ ಗೊತ್ತಾಗಿದ್ದಿಲ್ಲ. ಓಕೆನಾ? ಸೊ ಅದಾದ ನಂತರ ಇನ್ನೊಂದು ಏನಂತಂದರೆ, ಇಲ್ಲಿ ಶೋ ಆಕ್ಟಿವ್ ಸ್ಟೇಟಸ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಂಡು ಇದನ್ನ ಆಫ್ ಮಾಡ್ತು ಅಂತಂದರೆ, ಸೊ ನಿಮಗೆ ನೀವು ಆನ್ಲೈನ್ ಇದ್ದೀರಾ ಅಂತ ಯಾರು ಕೂಡ ಗೊತ್ತಾಗೋದಿಲ್ಲ. ಓಕೆನಾ? ಬಟ್ ಇದರಲ್ಲಿರೋ ಡಿಸ್ಅಡ್ವಾಂಟೇಜ್ ಏನಂದರೆ, ಸೊ ನೀವು ಆನ್ಲೈನ್ ಇದ್ದೀರಾ ಅಂತ ಯಾರು ಗೊತ್ತಾಗಲ್ಲ. ಸೊ ಯಾರು ಆನ್ಲೈನ್ ಇದ್ರೆ ಅದು ಕೂಡ ನಿಮಗೆ ಗೊತ್ತಾಗೋದಿಲ್ಲ. ಓಕೆನಾ? ಸೊ ಆಕ್ಟಿವ್ ಸ್ಟೇಟಸ್ನ ಆನ್ ಮಾಡ್ಕೊಂಡಿದ್ರೆ ನೀವು ಆನ್ಲೈನ್ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ, ಆಫ್ ಮಾಡಿದ್ರೆ ಅವರಿಗೆ ಗೊತ್ತಾಗೋದಿಲ್ಲ. ಮತ್ತು ಅವ್ರು ಆನ್ಲೈನ್ ಇದ್ದರೆ ಆಫ್ಲೈನ್ ಇದ್ದರೂ ಕೂಡ ನಿಮಗೆ ಗೊತ್ತಾಗೋದಿಲ್ಲ. ಓಕೆನಾ? ಸೊ ಈ ಥರ ನೀವು ಯಾವುದೇ ಒಂದು ಇನ್ಸ್ಟಾಗ್ರಾಮ್ ಮೆಸೇಜಸ್ಗಳನ್ನ ಸೀನ್ ಅಂತ ಬಂದಂಗೆ ನೋಡ್ಕೋಬೋದು. ಓಕೆನಾ? ಸೊ ಇಷ್ಟಾಗುತ್ತೆ ಇವತ್ತಿನ ಒಂದು ವಿಡಿಯೋ. ನಿಮ್ಗಂದ್ರೆ ವಿಡಿಯೋ ಇಷ್ಟ ಲೈಕ್ ಮಾಡಿ. ಇದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ಬಿಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.